ಎಷ್ಟೋ ವೇದಿಕೆಗಳಲ್ಲಿ ಹೇಳ್ತಾರೆ ಸರ್, ನನಗೆ 2 ಮುಖ ಇದೆ, ಇದೊಂದು ಮುಖ ಅಂತ ಹೇಳ್ತಾರೆ. ಮೊನ್ನೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಲನ್ ಆಗ್ತೀವಿ, ಯಾವತ್ತು ಸಾಕು ಹೀರೋ ಆಗಿದ್ದು ಸಾಕು, ವಿಲನ್ ಆಗಬೇಕು ಲೈಫಲ್ಲಿ ಅಂತ ಅದೊಂಥರ ಅಗ್ರೆಸಿವ್ ಆಗಿ ಹೇಳಿದರು. ಅದೆಲ್ಲವನ್ನು ಕೂಡ ಮಾಡಿ ತೋರಿಸಿದ್ರ ಅಂತ ಹೇಳಿ. ಇಲ್ಲ ಮೇಡಮ್, ಅವರು ಆ್ಯಸ್ ಎ ಆರ್ಟಿಸ್ಟ್ ಆಗಿ ಕಲಾವಿದನಾಗಿ ಹೇಳಿದ್ದಾರೆ, ಹೀರೋನೇ ಬೇಡ ವಿಲನ್ನು ಮಾಡಿ ನೋಡ್ತೀನಿ ಅಂತ. ಕಲಾವಿದ ಅಂದಮೇಲೆ ಎಲ್ಲ ಮಾಡಬೇಕಲ್ಲ. ಈಗ ರಾಜ್ಕುಮಾರ್ ಸಾರು ಭಕ್ತ ಪ್ರಹ್ಲಾದ ಮಾಡಿದ್ರು, ಹಂಗೇನೆ ಇದು ಮಾಡಿದ್ರು, ಭಕ್ತ ಕುಮಾರನ ಮಾಡಿದ್ರು, ಆ ಥರ ವಿಷ್ಣುವರ್ಧನ್ ಸಾರು ಮಾಡಿದ್ದಾರೆ, ಆಪ್ತ ರಕ್ಷಕ ಮಾಡಿದ್ದಾರೆ, ಆಪ್ತ ಮಿತ್ರ ಮಾಡಿದ್ದಾರೆ, ಸುದೀಪ್ ಸಾರು ಮಾಡಿದ್ದಾರೆ, ಶಿವಣ್ಣವರು ಮಾಡಿದ್ದಾರೆ, ರವಿಚಂದ್ರನ್ ಸಾರು ಎಲ್ಲ ಕಲಾವಿದರು ಒಂದೇ ಪಾತ್ರಕ್ಕೆ ಸೀಮಿತ ಆಗಬಾರ್ದು. ಥರ ಪಾತ್ರ ಮಾಡಬೇಕು. ಆವಾಗಲೇ ಅವರೆಲ್ಲ ಅಭಿನಯ ಏನು ಅಂತ ನಮ್ಮ ಕನ್ನಡ ಜನತೆಗೆ, ಎಂಟೈರ್ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಗೊತ್ತಾಗುತ್ತೆ. ಈ ಒಂದೇ ಪಾತ್ರ ಮಾಡ್ಕೊಂಡಿದ್ರೆ ಸೀಮಿತ ಆಗಿಬಿಡ್ತಾರಲ್ಲ, ಆ ಒಂದು ಭಾವನೆ ಹೇಳಿದ್ದಾರೆ ಹೊರತು ವಿಲನ್ ಆಗ್ತೀವಿ ಅಂತ ಯಾರೂ ಡೈರೆಕ್ಟಾಗಿ ಮಸ್ತ್ ತೊಗೊಂಡೋಗ್ಬಿಟ್ಟು ರೋಡಲ್ಲಿ ಇಲ್ಲ ಗನ್ ತೊಗೊಂಡೋಗ್ಬಿಟ್ಟು ಶೂಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಮೇಡಮ್. ಇವತ್ತಿನ ಕಾನೂನು ಅಷ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ. ಯಾರೂ ಹಂಗೆ ಮಾಡೋಕ್ಕೆ, ಈಗ ನಾನೇ ಆಗಲಿ ಆ ಜಾಗದಲ್ಲಿ ನಾವು ಮಾಡೋಕ್ಕೆ ಇಷ್ಟಪಡ್ತೀವ? ನೀವೇ ಆದರೂ ಮಾಡಿಬಿಡ್ತೀರ ಅದನ್ನ? ಚಾನ್ಸೇ ಇಲ್ಲ, ಅದು ಮಾಡೋಕ್ಕೆ ಚಾನ್ಸ್ ಇಲ್ಲ. ಅದು ಒಂದು ಅಭಿನಯ ಮಾಡ್ತೀನಿ, ಈಗ ನಾನು ಇಷ್ಟು ದಿನ ಹೀರೋ ಮಾಡಿದ್ದೀನಿ, ಈಗ ಖಳನಟನಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಬಿಫೋರೇ ಅವ್ರು ಮಾಡಿದ್ರು ನವಗ್ರಹ ಆಲ್ಮೋಸ್ಟ್ ಅದು ವಿಲನ್ ಶೇಡೇ ಇರೋ ಪಾತ್ರನೇ ತುಂಬ ಚೆನ್ನಾಗಿ ಮಾಡಿದರು. ಆಫ್ಟರ್ ನವಗ್ರಹ ಆದಮೇಲೆ ಇದೊಂದು ಪಾತ್ರ ಮಾಡೋಕ್ಕೆ ಅವ್ರು ಒಪ್ಕೊಂಡಿದ್ರು ಅಂತ ಅಂದ್ಕೊತೀನಿ. ವಿಲನ್ ಅದೇ ಯಾವುದು ಮೇಡಮ್, ಇದು ಡೆವಿಲಲ್ಲಿ. ಆಮೇಲೆ ಶೂಟಿಂಗಲ್ಲಿ ಎಲ್ಲರೂ ಒಂದೇ ಥರ ಫುಡ್ ಇರಬೇಕು ಅಂತ ಕೂಡ ಇತ್ತು ಅವರಿದ್ದರೆ ಅಂತ ಹೇಳ್ತಾರೆ. ಇದು ನಿಜಾನಾ ಸರ್? ಅವ್ರಿಗೂ ಲೈಟ್ ಅಂದರೆ ನಮಗೆ ಬೇರೆ ಅವ್ರಿಗೆ ಬೇರೆ ಅನ್ನೋ ಥರ ಇರಬಾರ್ದು, ಎಲ್ಲರಿಗೂ ಒಂದೇ ಫುಡ್ ಇರಬೇಕು ಅನ್ನೋ ಥರ ಇತ್ತು ಅಂತ ಕೇಳ್ಪಟ್ವಿ. ಇದು ನಿಜಾನಾ ಅಂತ ಹೇಳಿ? ಖಂಡಿತವಾಗ್ಲೂ ನಿಜ ಮೇಡಮ್. ನನ್ನ 2 ಸಿನಿಮಾದಲ್ಲೂ ಅದೇ ಆಗಿದೆ, ನಾನು ಅಸೋಸಿಯೇಟ್ ಆಗಿದ್ದಾಗೂ ಅದೇ ಆಗಿದೆ. ಅವ್ರೇನು ಊಟ ಮಾಡ್ತಾರೆ, ಅವ್ರು ಫಸ್ಟ್ ನೋಡ್ಕೊಂಬರೋರು ಊಟ ಇಲ್ಲಿ ಬಡಿಸ್ತಾ ಇದ್ದಾಗ ಸುಮ್ಮನೆ ಒಂದು ಕಣ್ಣಾಯಿಸ್ಕೊಂಬಿಡೋರು, ಹಿಂಗೆ ನನಗೇನಿದೆ ಅವ್ರಿಗೇನಿದೆ ಅನ್ನೋದು ಒಂದು ನೋಡೋದಕ್ಕೆ ಅಷ್ಟೇ. ಆಮೇಲೆ ಅವ್ರು ಸುಮ್ಮನೆ ಆಗೋರು, ಅಂದರೆ ನನಗೆ ತಂದಿರೋ ಊಟ ಅವ್ರಿಗೂ ತಂದಿದ್ದಾರೆ ಅಂತ ಅವ್ರಿಗೆ ಅದೊಂದು ಖುಷಿ ಆಗೋದು. ಅವ್ರಿಗೆ ನಾನು ತಿನ್ನೋ ಊಟ ಅವ್ರಿಗೂ ತಿನ್ನಲಿ ಅಂತ. ಯಾಕಂದರೆ ಅವ್ರು ಆ ಸ್ಟೇಜಿಂದ ಬಂದವರು, ಆ ಹಸಿವು ಮತ್ತು ಆ ಊಟದ ರುಚಿ ಅವ್ರಿಗೆ ಗೊತ್ತಿತ್ತು. ಅದಾಗಿ ಅವರು ಎಲ್ರಿಗೂ ಸಮನಾಗಿ ಎಲ್ಲ ಒಂದೇ, ಊಟದಲ್ಲಿ ಎಲ್ಲ ಒಂದೇ, ಪಾತ್ರ ಬೇರೆ, ಕೆಲಸ ಬೇರೆ, ದುಡ್ಡಿನ ವಿಷಯ ಬೇರೆ, ಊಟ ಮಾತ್ರ ಒಂದೇ ಇರಬೇಕು ಅನ್ನೋ ಭಾವನೆ ಅವರಲ್ಲಿ ಭಾಳ ಚೆನ್ನಾಗಿತ್ತು. ಅದು ಸರ್, ಈಗ ನೀವು ಅವ್ರ ಜೊತೆ ಕೆಲಸ ಮಾಡಿದವರು, ಈಗ ಅವರು ಎಲ್ರಿಗೂ ಆಸೆ ಇದೆ, ಅವರು ಹೊರಗೆ ಬರಬೇಕು, ಹೊರಗೆ ಬಂದು ಸಿನಿಮಾಗಳನ್ನು ಮಾಡಬೇಕು ಅಂತೆಲ್ಲ ಆಸೆ ಇದೆ. ಹೊರಗೆ ಬಂದ ಮೇಲೆ ನಿಮ್ಮಲ್ಲಿರುವಂಥ ಇದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಇದ್ದರೆ ಏನು ಚೇಂಜ್ ಮಾಡೋಕ್ಕೆ ನಿಮ್ಮ ಕಡೆಯಿಂದ ಹೇಳ್ತೀರಾ ಅಂತ ಹೇಳಿ? ಮೇಡಮ್, ಚೇಂಜು ಮನುಷ್ಯನಲ್ಲಿ ಚೇಂಜ್ ಆಗಲೇಬೇಕು, ಸಹಜ. ಅದು ತಪ್ಪಾಗಬಾರ್ದಾಯಿತು, ಆಗೋಗ್ಬಿಟ್ಟಿದೆ. ದರ್ಶನ್ ಸರ್ ಬಂದಮೇಲೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಲಿ, ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ಳಿ, ಅವರು ಕುಟುಂಬ ಸಮೇತರಾಗಿ 100 ಕಾಲ ಚೆನ್ನಾಗಿ ಬಾಳಲಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಈಗ ಅವ್ರ ಮಗ ಮತ್ತು ಹೆಂಡತಿಯ ಮೇಲೆ, ಮಗ ಅಂದರೆ ವಯಸ್ಸಿಗೆ ಬಂದಿರೋ ಮಗ, ಆತನಿಗೂ ಸ್ಕೂಲ್ಗೆ ಹೋಗಬೇಕು, ಫ್ರೆಂಡ್ಸ್ ಜೊತೆ ಇರಬೇಕು, ಇವೆಲ್ಲ ನೋಡೋಕೆ ಆತನಿಗೂ ಮಾನಸಿಕವಾಗಿ ಕುಗ್ಗಿರ್ತಾನೆ. ಸೊ ಇದು ಮಗನ ಮೇಲೆ ಏನಾರು ಎಫೆಕ್ಟ್ ಆಗುತ್ತಾ ಸರ್ ಅಂತ ಹೇಳಿ? ಅದು ಅವರವರು ಅಂದರೆ ಈಗ ಅವ್ರ ಮಗನ್ನ, ಈಗ ವಿನೀಶ್ ಅವರು ಮನಸ್ಸಿನ ವ್ಯಕ್ತಿತ್ವ ಹೆಂಗೆ ಅಂತ ನಾವು ಹೇಳೋಕ್ಕೆ ಬರೋಲ್ಲ. ಜನರಲ್ಲಾಗಿ ಹೇಳಬೇಕು ಅಂದರೆ ಅವರು ಎಲ್ಲ ನೋಡ್ತಾ ಇರ್ತಾರಲ್ಲ. ಈಗ ನಮಗೂ ಮಗ ಇದ್ದಾನೆ, ಮಗಳಿದ್ದಾರೆ, ನಮಗೂ ನಮ್ಮ ತಂದೆಗೆ ಮಾಡಿದ್ರು ಅನ್ನೋ ನೋವು ಇರುತ್ತೆ. ಆ ನೋವು ಪಾಪ ಅದು ದುಃಖ ಭರಿಸೋ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.